ಇವತ್ತಿನ ವಿಡಿಯೋದಲ್ಲಿ ನಾನು KSRTC ಸ್ಟೂಡೆಂಟ್ ಬಸ್ ಪಾಸ್ ಹೇಗೆ ಅರ್ಜಿನ ಹಾಕೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು KSRTC ಬಸ್ ಪಾಸ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಅಪ್ಲಿಕೇಶನ್ ಇರುತ್ತೆ. ಅಕ್ನಾಲಜ್ಮೆಂಟ್ ಅಂದರೆ ಅಪ್ಲಿಕೇಶನ್ನ ಫಿಲ್ ಮಾಡಿಬಿಟ್ಟು ನಿಮ್ಮ ಕಾಲೇಜಲ್ಲಿ HOD ಅಥವಾ ಪ್ರಿನ್ಸಿಪಲ್ ಹತ್ರ ಸೀಲು ಮತ್ತು ಸಿಗ್ನೇಚರ್ ಹಾಕ್ಸ್ಕೊಂಡು ಇಟ್ಕೋಬೇಕು. ಮತ್ತು ಇದು ಫೀಸ್ ರೆಸಿಪ್ಟ್ ಬೇಕಾಗುತ್ತೆ, ಮತ್ತು ಆಧಾರ್ ಕಾರ್ಡು, ಮತ್ತು ಅದಕ್ಕೆ ಬರೋ OTP, ಒಂದು ಮೊಬೈಲ್ ನಂಬರ್ ಇರಬೇಕಾಗುತ್ತೆ. ಫಸ್ಟು ಈಗ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಹೇಗೆ ಅಪ್ಲೈ ಮಾಡೋದು ಇನ್ನು ಮೊಬೈಲಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗಾದರೆ ನೋಡಿ ಫ್ರೆಂಡ್ಸ್, ಫಸ್ಟು ಸೇವಾ ಸಿಂಧು ಬಸ್ ಪಾಸ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಅಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತಿದ್ದಂಗೆ ಸೇವಾ ಸಿಂಧುದು ಇಲ್ಲಿ ಕಾಣಿಸ್ತಾ ಇರ್ಬೋದು. ನಿಮಗೆ ಝೂಮ್ ಮಾಡಿದ್ರೆ ನೀವು ಯಾವಾಗಲೂ ಡೆಸ್ಕ್ಟಾಪ್ ಸೈಟಲ್ಲೇ ಯೂಸ್ ಮಾಡ್ಕೊಳ್ಳಿ. ಮೊಬೈಲು ಅಪ್ಲಿಕೇಶನ್ ಹಾಕುವಾಗ ಅದು ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಅಪ್ಲಿಕೇಶನ್ ಫುಲ್ ಕಾಣುತ್ತೆ ನೋಡಿ ಈ ಥರ. ಡೆಸ್ಕ್ಟಾಪ್ ಸೈಟಲ್ಲಿ ಯೂಸ್ ಮಾಡಿದ್ರೆ ಈ ಥರ ಕಾಣುತ್ತೆ. ಓಕೆ, ಇಲ್ಲಿ KKRTC ಮತ್ತು KSRTC ಮತ್ತು NWKRTC ಅಂತ ಇದೆ. ನಮಗೆ ಬೇಕಾಗಿರೋದು KSRTC. ಸೊ KSRTC ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ತಗೊಳ್ತೀಗ. ಓಕೆ, ಸೇವಾ ಸಿಂಧು ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಯಿತು. ಲಾಗಿನ್ ಪೋರ್ಟಲು. ಈ ಲಾಗಿನ್ನು ಮುಂಚೆಲೇ ಯಾರಾದರೂ ಅಪ್ಲಿಕೇಶನ್ ಬಸ್ ಪಾಸ್ಗೆ ಹಾಕಿರೋ ಇದ್ದರೆ ಅವ್ರದ್ದು ಲಾಗಿನ್ ಇರುತ್ತೆ. ಅವ್ರ ನಂಬರ್ ಹಾಕ್ಬಿಟ್ಟು OTP ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು. ಅಥವಾ ನಂದು ಇಲ್ಲ, ಇದೇ ಫಸ್ಟ್ ಟೈಮು ಬಸ್ ಪಾಸ್ ಆಗ್ತಾ ಇರೋದು ಅಂದರೆ ಅವರು ಇಲ್ಲಿ ರಿಜಿಸ್ಟರ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮ ರಿಜಿಸ್ಟ್ರು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು OTP ಬರುತ್ತೆ. OTP ಎಂಟರ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ರಿಜಿಸ್ಟರ್ ಮಾಡ್ಕೊಂಬಿಟ್ಟು ಪಾಸ್ವರ್ಡ್ ಕೊಟ್ಕೊಳ್ಳಿ. ಪಾಸ್ವರ್ಡ್ ಕೊಟ್ಬಿಟ್ಟು ನಿಮ್ಮ ಅಕೌಂಟ್ನ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಲಾಗಿನ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಈಗ ಲಾಗಿನ್ ಆಗೋಣ. ನೀವು ನಂಬರ್ ಹಾಕ್ಬಿಟ್ಟು OTP ಆದರೂ ಹಾಕ್ಬೋದು, ಅಥವಾ ನಂಬರಿಗೆ ಕೊಟ್ಟಿರೋ ಪಾಸ್ವರ್ಡ್ ಆದರೂ ಹಾಕ್ಬೋದು. ಯಾವ್ದು ಬೇಕಾದ್ರೂ ಹಾಕಿ ಲಾಗಿನನ್ನು ಆಗ್ಬೋದು. ಎಸ್, ಓಕೆ ಫ್ರೆಂಡ್ಸ್, ಲಾಗಿನ್ ಆದಮೇಲೆ ಈ ಥರ ಬರುತ್ತೆ ನಿಮ್ಮ ಇಂಟರ್ಫೇಸು. ನೋಡ್ಬೋದು ಇಲ್ಲಿ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದರೆ KSRTC ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ನ್ಯೂ ಆರ್ ರಿನ್ಯೂವಲ್ ವಿತ್ ದ ಮಾಡಿಫಿಕೇಷನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಬರುತ್ತೆ. ಈ ರೀತಿ ಬಂದಮೇಲೆ ಇಲ್ಲಿ ನೀವು ಫಸ್ಟು ಇಂಡಿಯನ್ ಸಿಟಿಸನ್ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಕರ್ನಾಟಕ ಅಂತ ಕ್ಲಿಕ್ ಮಾಡಬೇಕು. ಕರ್ನಾಟಕ ಆಗಿದ್ದರೆ, ಅಥವಾ ಔಟ್ಸೈಡ್ ಕರ್ನಾಟಕ ಇದ್ದರೆ ಔಟ್ಸೈಡ್ ಕರ್ನಾಟಕ ಅಂತ, ಅಂದರೆ ನಿಮ್ಮದು ಯಾವುದು ಇನ್ಸ್ಟಿಟ್ಯೂಷನ್ ಇರುತ್ತಲ್ಲ ಆ ಇನ್ಸ್ಟಿಟ್ಯೂಷನ್ದು ಔಟ್ಸೈಡ್ ಕರ್ನಾಟಕ ಇದ್ದರೆ ಔಟ್ಸೈಡ್ ಕರ್ನಾಟಕ ಅಂತ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ಆಧಾರ್ ನಂಬರ್ ಹಾಕ್ಬೇಕು ನಿಮ್ಮದು. ನಿಮ್ಮ ಆಧಾರ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಸೈಡಲ್ಲಿ ಎಲ್ಲಾದರೂ ಒಂದು ಸೈಡ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಅಗ್ರಿ ಆರ್ ಡಿಸ್ಅಗ್ರಿ ಅಂತ ಬರುತ್ತೆ. ಅಗ್ರಿ ಕೊಡಿ. ಅಗ್ರಿ ಕೊಡ್ತಿದ್ದಂಗೆ ನಿಮಗೆ OTP ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ. ಫ್ರೆಂಡ್ಸ್, OTP ಎಂಟರ್ ಆದಮೇಲೆ ಇಲ್ಲಿ ವ್ಯಾಲಿಡೇಟ್ ಅಂತ ಕಾಣ್ತಾ ಇದೆಯಲ್ಲ, ಆ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ OTP ವ್ಯಾಲಿಡ್ ಆಗುತ್ತೆ. ಓಕೆ, OTP ವ್ಯಾಲಿಡ್ ಆದಮೇಲೆ ನಿಮ್ಮದು ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮದು ಯಾವ್ದಾದ್ರು ವ್ಯಾಲಿಡ್ ಮೊಬೈಲ್ ನಂಬರ್ ಅಂದರೆ ಅದರಲ್ಲಿ ರೀಚಾರ್ಜ್ ಇರಬೇಕು, ಯಾಕಂದರೆ ಅದಕ್ಕೂ ಒಂದು OTP ಹೋಗುತ್ತೆ. ಆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸೈಡಲ್ಲಿ ಎಲ್ಲಾದರೂ ಕ್ಲಿಕ್ ಮಾಡಿದ್ರೆ ಮತ್ತು ಮೊಬೈಲ್ ನಂಬರಿಗೆ OTP ಕಳಿಸಿರ್ತಾರೆ. ಆ ಮೊಬೈಲ್ ನಂಬರ್ OTPನ ಎಂಟರ್ ಮಾಡಬೇಕು. ಓಕೆ ಫ್ರೆಂಡ್ಸ್, OTP ಎಂಟರ್ ಮಾಡಿದ ಮೇಲೆ ಇಲ್ಲಿ ವ್ಯಾಲಿಡೇಟ್ ಅಂತ ಇದೆ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ವೆರಿಫೈಡ್ ಅಂತ ಬರುತ್ತೆ. ಎಸ್, ಅದಾದಮೇಲೆ ನಿಮ್ಮ ಕ್ಯಾಟಗರಿ ಬರುತ್ತೆ. ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನು ಓದ್ತಾ ಇದ್ದೀರಾ ನೋಡಿ, ಇಲ್ಲಿದೆ ಪ್ರೈಮರಿ ಸ್ಕೂಲ್ ಅಥವಾ ಹೈಸ್ಕೂಲ್ ಓದ್ತಾ ಇದ್ದೀರಾ, ಅಥವಾ PUC ಓದ್ತಾ ಇದ್ದೀರಾ, ಅಥವಾ ಇಲ್ಲಿ ಡಿಪ್ಲೊಮಾ ಅಂತಿದೆ, ಡಿಪ್ಲೊಮಾ ಓದ್ತಾ ಇದ್ದೀರಾ, ITI ಓದ್ತಾ ಇದ್ದೀರಾ, ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಪ್ರೊಫೆಷ್ನಲ್ ಅಂದರೆ ಮೆಡಿಕಲ್ ಕಾಲೇಜು ಅಥವಾ ನರ್ಸಿಂಗ್ ಏನಾದರೂ ಬೇರೆ ಓದ್ತಾ ಇದ್ದೀರಾ, ಈವ್ನಿಂಗ್ ಕಾಲೇಜಸ್ ಏನಾದರೂ ಪಾರ್ಟ್ ಟೈಮ್ ಅಂದರೆ ಈವ್ನಿಂಗ್ ಕಾಲೇಜಸ್ ಅಂದರೆ ಇದು ಕರಸ್ಪಾಂಡಿಂಗ್ ಕಟ್ಕೊಂಡು ಏನಾದರೂ ಓದ್ತಾ ಇದ್ದೀರಾ, ಮತ್ತು ಪ್ರೈವೇಟ್ ಡಿಗ್ರಿ ಕಾಲೇಜಲ್ಲಿ ಏನಾದರೂ ಓದ್ತಾ ಇದ್ದೀರಾ, CBSE ICSE ನಿಮ್ಮದು ಯಾವ ಕೋರ್ಸಿಗೆ ಬರುತ್ತೆ ಆ ಕೋರ್ಸ್ ಕೊಡಿ. ಈಗ ನಾನು ಡಿಪ್ಲೊಮಾಗೆ ಹೇಳ್ಕೊಡ್ತಾ ಇದ್ದೀನಿ, ಸೊ ಡಿಪ್ಲೊಮಾ ಕೊಡ್ತೀನಿ. ಮತ್ತು ಇಲ್ಲಿ ಸೆಲೆಕ್ಟ್ ಕೋರ್ಸ್, ಡಿಪ್ಲೊಮಾದಲ್ಲಿ ಯಾವ ಕೋರ್ಸು ನಿಮ್ಮದು ಅಂತ ಕೇಳ್ತಾರೆ. ಆಗ ಡಿಪ್ಲೊಮಾದಲ್ಲಿ ಯಾವ ಕೋರ್ಸು ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಪ್ಲೊಮಾ ಕೋರ್ಸ್ ಅಕಸ್ಮಾತ್ ನೀವೇನಾದರೂ ಪ್ಯಾರಾಮೆಡಿಕಲಲ್ಲಿ ಓದ್ತಾ ಇದ್ದರೆ ಪ್ಯಾರಾಮೆಡಿಕಲ್ ಎಲ್ಲ ಇಲ್ಲಿ ಬರ್ತವೆ. ಎಕ್ಸ್ರೇ ಡಿಪಾರ್ಟ್ಮೆಂಟು ಮತ್ತು ಆಪ್ಟಿಕ್ ಅಸಿಸ್ಟೆಂಟ್ಸು, ಡಿಪ್ಲೊಮಾ ಇನ್ ಆಫೀಸ್ ಮ್ಯಾನೇಜ್ಮೆಂಟು ಎಲ್ಲ ಇದೆ.
ನಿಮ್ಮ ಇಲ್ಲ ಅಂದರೆ ಇಲ್ಲಿ ಡಿಪ್ಲೊಮಾ ಕೋರ್ಸ್ ಕೊಡಿ ಅಥವಾ NA ಕೊಡಿ, ನಿಮ್ದು ಯಾವ ಕೋರ್ಸು ಅದನ್ನ ಫಿಲ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೀವು ಯಾವ ಇಯರಲ್ಲಿ ಸ್ಟಡಿ ಮಾಡ್ತಾಯಿದ್ದೀರಾ ಡಿಪ್ಲೊಮಾನ, ಸೆಕೆಂಡ್ ಇಯರ್ ಅಂತ ಕೊಡ್ತೀನಿ. ಈಗ ನೀವು ಗೆಟ್ ಡೀಟೇಲ್ಸ್ ಇದೆಯಲ್ಲ ಇಲ್ಲಿ, ಈ ಗೆಟ್ ಡೀಟೇಲ್ಸ್ ಮೇಲೆ ಕೊಟ್ಟಿದ ತಕ್ಷಣ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಬರುತ್ತೆ. ಓಕೆ, ನಿಮ್ಮ ಇನ್ಫಾರ್ಮೇಷನ್ ಬಂದಮೇಲೆ ಇಲ್ಲಿ ಕ್ಯಾಟಗರಿ ಅಂತ ಇದೆ. ಕ್ಯಾಟಗರಿ ಯಾವುದು, ನಿಮ್ಮದು ಕ್ಯಾಟಗರಿ ಯಾವುದು, SC ಅಥವಾ ಅದರ್ಸು. SC ST ಇವರಿಬ್ಬರು ಬಿಟ್ಟು ಇನ್ನು ಮಿಕ್ಕಿರೋ ಎಲ್ಲ ಕ್ಯಾಟಗರೀಸ್ ಕೂಡ ಅದರ್ಸ್ಗೆ ಬರ್ತದೆ. ಅದರ್ಸ್ ಹಾಕಿದ್ರೆ ನಿಮಗೆ ನೋಡಿ ಇಲ್ಲಿ ಯಾವುದೇ ಕ್ಯಾಸ್ಟ್ ನಂಬರ್ ಕೇಳೋದಿಲ್ಲ. ಅಥವಾ ನೀವೇನಾದರೂ SC ಅಥವಾ ST ಆಗಿದ್ರೆ SC ಹಾಕಿದ್ರೆ RD ನಂಬರ್ ಹಾಕಬೇಕು. RD ನಂಬರ್ ಹಾಕ್ಬಿಟ್ಟು ಕೆಳಗಡೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಕ್ಯಾಸ್ಟ್ದು ಆಟೋಮೆಟಿಕ್ ಫ್ಲೆಚ್ ಆಗುತ್ತೆ. ಸೊ ಅದರ್ಸ್ ಆಗಿರೋದ್ರಿಂದ ಅದರ್ಸ್ ಹಾಕ್ತೀನಿ. ಮತ್ತು ಇಲ್ಲಿ ಸ್ಟೂಡೆಂಟ್ ID, ನೀವು ಡಿಗ್ರಿ ಓದ್ತಾ ಇದ್ದೀರಾ ಅಂದ್ಕೊಳ್ಳಿ. ನೀವು ಡಿಗ್ರಿ ಓದ್ತಾ ಇದ್ದರೆ ನಿಮಗೆ UUCMS ನಂಬರ್ ಅಂತ ಕೊಟ್ಟಿರ್ತಾರೆ. ಆ UUCMS ನಂಬರ್ನ ಇಲ್ಲಿ ಹಾಕಿಬಿಟ್ಟು ಕೆಳಗಡೆ ಕೊಟ್ಟಿದ ತಕ್ಷಣ ಆಟೋ ಫ್ಲೆಚ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ. ಅಥವಾ ನೀವೇನಾದರೂ ಡಿಗ್ರಿ ಓದ್ತಾ ಇಲ್ಲ, ನಾನು ಬೇರೆ ಕೋರ್ಸ್ ಏನೋ ಮಾಡ್ತಾಯಿದ್ದೀನಿ ಅಂದರೆ ಆಗ ಇಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರಲ್ಲ ಅದನ್ನಾದರೂ ಹಾಕಿ, ಅಥವಾ ನಿಮ್ಮ SLC ಸ್ಯಾಟ್ ಸೈಡ್ ಇರುತ್ತಲ್ಲ ಆ ಸ್ಯಾಟ್ಸ್ ನಂಬರ್ನ ಹಾಕಿ. ನಾನು ನಮ್ಮ ರಿಜಿಸ್ಟರ್ ನಂಬರ್ ಹಾಕಿದ್ದೀನಿ. ಮತ್ತು ಸ್ಟೂಡೆಂಟ್ ನೇಮ್ ಕೇಳುತ್ತೆ. ನೀವೇನಾದರೂ ಡಿಗ್ರಿ ಆಗಿದ್ದರೆ ಆಟೋಮೆಟಿಕ್ ಎಲ್ಲ ಫ್ಲೆಚ್ ಆಗುತ್ತೆ UUCMS ನಂಬರ್ ಹಾಕಿದ ತಕ್ಷಣ. ಅಕಸ್ಮಾತ್ ನೀವೇನಾದರೂ ನಾನ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನು, ನಿಮ್ಮ ನೇಮು, ನಿಮ್ಮ ಅಡ್ರೆಸ್ ಎಲ್ಲ ಮ್ಯಾನ್ಯಲಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈಗ ಎಂಟರ್ ಮಾಡಿ. ಈಗ ಸ್ಟೂಡೆಂಟ್ ನೇಮ್ ಕೇಳ್ತಾ ಇದೆ, ಸ್ಟೂಡೆಂಟ್ ನೇಮ್ ಎಂಟರ್ ಮಾಡಿ. ಮತ್ತು ಇಲ್ಲಿ ಮತ್ತು ಇಲ್ಲಿ ಸ್ಟೂಡೆಂಟ್ ಅಡ್ರೆಸ್ ಕೇಳ್ತಾ ಇದೆ. ಅಂದರೆ ಸ್ಟೂಡೆಂಟ್ಸು ನಿಮ್ಮದು ಯಾವ ಅಡ್ರೆಸ್, ಅಂದರೆ ನೀವು ಯಾವ ಅಡ್ರೆಸ್ ಅಂತ ಇದ್ದರೆ ನೀವು ಇರೋ ಅಡ್ರೆಸ್ ಹಾಕ್ಬೇಡಿ. ನಿಮ್ಮದು ಒರಿಜಿನಲ್ ಅಡ್ರೆಸ್ ಅಂದರೆ ನೀವೆಲ್ಲಿರ್ತೀರ ಈಗ, ಅಂದರೆ ಇವಾಗ ನೀವು ಹಾಸ್ಟ್ಲಲ್ಲಿ ಇರ್ತೀರ ಅಂದ್ಕೊಳ್ಳಿ, ಹಾಸ್ಟ್ಲ್ ಅಡ್ರೆಸ್ ಹಾಕ್ಬೇಡಿ, ನಿಮ್ಮದು ಒರಿಜಿನಲ್ ಅಡ್ರೆಸ್ ಹಾಕಿ. ಮತ್ತು ಯೂನಿವರ್ಸಿಟಿ ನೇಮ್ ಕೇಳ್ತಾ ಇದೆ. ಯೂನಿವರ್ಸಿಟಿ ನೇಮ್ ಅಂದರೆ ಈಗ ಯಾವುದಾದ್ರು ಯೂನಿವರ್ಸಿಟಿಲಿ ಓದ್ತಾ ಇರೋರಾದರೆ, ಈಗ ತುಮಕೂರು ಯೂನಿವರ್ಸಿಟಿ ಎಕ್ಸಾಂಪಲ್ ತೊಗೊಳ್ಳಿ, ಅಂದರೆ ತುಮಕೂರು ಯೂನಿವರ್ಸಿಟಿ ಅಂತ ಹಾಕಬೇಕು. ಅಕಸ್ಮಾತ್ ನೀವೇನಾದರೂ ಡಿಪ್ಲೊಮಾ ಓದ್ತಾ ಇದ್ದರೆ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಥವಾ DTE ಅಂತ ಹಾಕಬೇಕು. ಅಕಸ್ಮಾತ್ ನೀವೇನಾದರೂ ಪ್ಯಾರಾಮೆಡಿಕಲ್ ಓದ್ತಾ ಇದ್ದರೆ ಬೋರ್ಡ್ ಆಫ್ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಹಾಕಬೇಕು. ಅದೇ ಥರ PUC ಓದ್ತಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಯೂನಿವರ್ಸಿಟಿ ಎಜುಕೇಷನ್ ಅಂತ ಹಾಕಬೇಕು. ಒಂದು ಡಿಪ್ಲೊಮಾ ಆಗಿರೋದ್ರಿಂದ DTE ಅಂತ ಹಾಕ್ತೀನಿ. ಮತ್ತು ಡಿಸ್ಟಿಕ್ ಯಾವುದು ಅಂತ ಕೇಳುತ್ತೆ. ನಿಮ್ಮ ಡಿಸ್ಟಿಕ್ಕನ್ನು ನೀವು ನಿಮ್ಮ ಕಾಲೇಜ್ ಯಾವ ಡಿಸ್ಟಿಕ್ಕಲ್ಲಿದೆ ಆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮ ಕಾಲೇಜ್ ಯಾವ ತಾಲೂಕಲ್ಲಿದೆ ಆ ತಾಲೂಕನ್ನು ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮದು ಇನ್ಸ್ಟಿಟ್ಯೂಷನ್ ನೇಮ್ ಇದರಲ್ಲಿ ಸಿಕ್ಕಿದ್ರೆ ಓಕೆ, ಲೀಸ್ಟ್ ಆಗಿರ್ತಾರೆ. ಅಕಸ್ಮಾತ್ ನಿಮ್ಮ ಇನ್ಸ್ಟಿಟ್ಯೂಷನ್ ನೇಮ್ ಇದರಲ್ಲಿ ಇಲ್ಲ ಅಂದರೆ, ನಿಮ್ಮ ಕಾಲೇಜ್ ನೇಮ್ ಇದರಲ್ಲಿ ಇಲ್ಲ ಅಂದರೆ ಲಾಸ್ಟಿಗೆ ಅದರ್ಸ್ ಅಂತ ಇರುತ್ತೆ, ಅದರ್ಸ್ ಕೊಟ್ಟುಬಿಟ್ಟು ಅಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನ್ ನೇಮ್ನ ಮ್ಯಾನ್ಯಲಾಗಿ ಎಂಟರ್ ಮಾಡ್ಬೋದು. ಓಕೆ, ಇನ್ಸ್ಟಿಟ್ಯೂಷನ್ ನೇಮ್ ಹಾಕಿದ ತಕ್ಷಣ ನಿಮ್ಮ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಕೇಳುತ್ತೆ. ನಿಮ್ಮ ಇನ್ಸ್ಟಿಟ್ಯೂಷನ್ ಅಡ್ರೆಸ್ನ ಎಂಟರ್ ಮಾಡಿ. ಮತ್ತು ಕೋರ್ಸ್ ನೇಮ್ ಕೇಳುತ್ತೆ. ಅಂದರೆ ನೀವು ಈಗ ಎಂಟರ್ ಮಾಡಿದಿರಲ್ಲ ಕೋರ್ಸು, ಅಂದರೆ ಡಿಪ್ಲೊಮಾ ಅಂದ್ಕೊಳ್ಳಿ, ಡಿಪ್ಲೊಮಾದಲ್ಲಿ ಯಾವ ಕೋರ್ಸು ಅಂತ. ನಾನು ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್ ಕೋರ್ಸ್ ಅಂತ ಎಂಟರ್ ಮಾಡಿದ್ದೀನಿ. ಅಥವಾ ನೀವು ಪ್ಯಾರಾಮೆಡಿಕಲ್ ಇದ್ದರೆ ಪ್ಯಾರಾಮೆಡಿಕಲ್ ಯಾವ ಬ್ರಾಂಚ್ ತೊಗೊಂಡಿದ್ದೀರ ಅದನ್ನು ಕೂಡ ಸಹ ಎಂಟರ್ ಮಾಡ್ಬೋದು. ಅಥವಾ PUC ಆಗಿದ್ದರೆ PUC ಕೋರ್ಸ್, ಅಥವಾ PUCಲಿ PCMB, PCMC, ಕಾಮರ್ಸ್ ಏನು ತಗೊಂಡಿದ್ರು ಕೂಡ ಅದನ್ನ ಎಂಟರ್ ಮಾಡ್ಕೋಬೋದು. ಮತ್ತು ಕೋರ್ಸ್ ನೀವು ಯಾವ ವರ್ಷದಲ್ಲಿ ಓದ್ತಾ ಇದ್ದೀರಾ, ಯಾವ ವರ್ಷ ಅಂದರೆ ಈಗ ಸೆಕೆಂಡ್ ಇಯರ್ ಆಗೋದ್ರಿಂದ ಸೆಕೆಂಡ್ ಅಂತ ಹಾಕ್ತೀನಿ ನೋಡಿ. ಮತ್ತು ಇಲ್ಲಿ ಫೀಸು ಮತ್ತು ಪಾಸ್ ವ್ಯಾಲಿಡಿಟಿನ ಅವರೇ ಕೊಟ್ಟಿದ್ದಾರೆ. ಪಾಸ್ ವ್ಯಾಲಿಡಿಟಿ ಎಲ್ಲರಿಗೂ ಸೇಮ್ ಇರುತ್ತೆ, 30/4/2025 ವ್ಯಾಲಿಡಿಟಿ ಇರುತ್ತೆ. ಮತ್ತು ಪಾಸ್ ಇದು ಫೀಸು ಎಷ್ಟು ಪೇ ಮಾಡಬೇಕು ಅಮೌಂಟ್ನ ಪಾಸ್ಗೆ ಅಂತ. ಜನರಲ್ ಅವರು 1050 ಪೇ ಮಾಡಬೇಕು. SC ST ಕ್ಯಾಂಡಿಡೇಟ್ ಆದರೆ ಇಲ್ಲಿ 150 ಅಂತ ಬಂದಿರುತ್ತೆ, ಅದು ಆಟೋ ಫ್ಲೆಚ್ ಹಂಗೆ ಫಿಕ್ಸ್ ಆಗಿರುತ್ತೆ. ಮತ್ತು ಇಲ್ಲಿ ಟ್ರಾವೆಲ್ ರೂಟ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಮೊದಲು ನಿಮ್ಮದು ಸೆಲೆಕ್ಟ್ ಸೋರ್ಸ್ ರೂಟ್ ಡೀಟೇಲ್ಸ್. ಮೇನ್ ಸೋರ್ಸ್, ನೀವು ಎಲ್ಲಿಂದ ಹೋಗ್ತಾ ಇದ್ದೀರಾ, ಮನೆಯಿಂದ ತಾನೇ, ಮನೆ ಅಥವಾ ಹಾಸ್ಟೆಲ್ ಅಂದ್ಕೊಳ್ಳಿ, ಎಲ್ಲಿದೆ ಅದು, ಯಾವ ಡಿಸ್ಟಿಕಲ್ಲಿದೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಹೋಗ್ತಾ ಇರೋ ಯಾವ ಡಿಸ್ಟಿಕ್, ಯಾವ ತಾಲೂಕು ಅಂತ ಎಂಟರ್ ಮಾಡ್ಕೊಳ್ಳಿ. ಮತ್ತು ಯಾವ ಹೋಬ್ಳಿ ನಿಮ್ಮದು, ಯಾವ ಹೋಬ್ಳಿ ಅಂತ ಎಂಟರ್ ಮಾಡ್ಕೊಂಬಿಟ್ಟು ಆಮೇಲೆ ನಿಮ್ಮದು ಆ ಹೋಬ್ಳಿಯಲ್ಲಿ ಯಾವ ವಿಲೇಜು,
ನಿಮ್ಮದು ಯಾವ ವಿಲೇಜು ಅಂದರೆ ಯಾವ ವಿಲೇಜಿಂದ ಹೋಗ್ತಾ ಇದ್ದೀರಾ ಆ ವಿಲೇಜ್ ಹತ್ರ ಅಂದರೆ ನಿಮ್ಮ ವಿಲೇಜಲ್ಲಿ ಎಲ್ಲಾದರೂ ಬಸ್ ಸ್ಟಾಪ್ ಇರುತ್ತಲ್ಲ, ಅದು ಅಕಸ್ಮಾತ್ ನೀವು ಸಿಟಿಲಿ ಏನಾದರೂ ಇದ್ದರೆ, ಸಿಟಿಲಿ ಹೋಬಳಿ ಹಾಕಿದ ತಕ್ಷಣ ನಿಮಗೆ ತುಂಬ ಬೋರ್ಡಿಂಗ್ ಪಾಯಿಂಟ್ಸ್, ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟ್ಸ್ ಅಂದರೆ ಅಲ್ಲಿರೋ ಇದು ಬಸ್ ಸ್ಟಾಪ್ಸ್ ಬರ್ತವೆ. ಆಗ ಅಲ್ಲೇನಾದರೂ ನಿಮ್ಮ ಬಸ್ ಸ್ಟಾಪ್ ಸಿಕ್ಕಿಲ್ಲ ಅಂದರೆ ಅದರ್ಸ್ ಹಾಕ್ಬಿಟ್ಟು ನಿಮ್ಮ ಬಸ್ ಸ್ಟಾಪ್ನ ಮ್ಯಾನ್ಯಲಲ್ಲಿ ಎಂಟರ್ ಮಾಡ್ಕೋಬೋದು. ಅಲ್ಲೇನಾದರೂ ಮೆನ್ಷನ್ ಆಗಿಲ್ಲ ಅಂದರೆ, ಅಕಸ್ಮಾತ್ ಮೆನ್ಷನ್ ಆಗಿರೋ ಬಸ್ ಸ್ಟಾಪ್ನೇ ಕೊಡ್ಬೋದು. ಓಕೆ, ಮೆನ್ಷನ್ ಆಗಿರೋ ಬಸ್ ಸ್ಟಾಪ್ ಕೊಟ್ಟೆ. ಮತ್ತು ನಿಯರೆಸ್ಟ್ ಡ್ರಾಪಿಂಗ್ ಪಾಯಿಂಟ್ ಅಂದರೆ ನೀವು ಹೋಗಿ ಎಲ್ಲಿ ಇಳಿಬೇಕು, ಎಲ್ಲಿಗೆ ಹೋಗಬೇಕು. ಓಕೆ, ಅದು ನಿಯರೆಸ್ಟ್ ಡ್ರಾಪಿಂಗ್ ಪಾಯಿಂಟ್ ಅದರ್ಸೇ ಇರುತ್ತೆ, ಅದರ್ಸೇ ಕೊಡಿ. ಮತ್ತು ಡೈರೆಕ್ಟಾಗಿ ನಿಮ್ಮ ನಿಯರೆಸ್ಟ್ ಡ್ರಾಪಿಂಗ್ ಪಾಯಿಂಟ್ನ ಎಂಟರ್ ಮಾಡಿ. ಮತ್ತು ಎಂಟರ್ ವಿಯಾ ಒನ್ ಅಂದರೆ ಇಲ್ಲಿ ನಿಮ್ಮದು ಮಾರ್ಗ ಬದಲಾವಣೆ ಅಂದರೆ ನೀವು ಎಲ್ಲಿ ಬಸ್ ಚೇಂಜ್ ಮಾಡೋದು. ವಯಾ ಒನ್ ಅಂದರೆ ನೀವು ಎಲ್ಲಿ ಬಸ್ ಚೇಂಜ್ ಮಾಡಬೇಕು ಅಥವಾ ಬಸ್ ರೂಟ್ನ ಚೇಂಜ್ ಮಾಡಬೇಕು, ಅಲ್ಲಿ ನಿಮ್ಮ ವಯಾ ಒನ್ನಲ್ಲಿ ಹಾಕ್ಬೋದು. ಇಲ್ಲಿ ಒಂದೇ ಮಾರ್ಗ ಬದಲಾವಣೆ, 1 ಅಥವಾ 2 ಮ್ಯಾಕ್ಸಿಮಮ್ 2 ಹಾಕ್ಬೋದು. ನಾನು 2 ಹಾಕ್ತೀನಿ. ಒಂದು ಹಾಕ್ಬಿಟ್ಟು ಆಮೇಲೆ ಸ್ಲ್ಯಾಶ್ ಹಾಕ್ಬಿಟ್ಟು ಇನ್ನೊಂದು ವಯಾ ಹಾಕ್ಬೇಕಾದ್ರೆ ನೀವು ಇಲ್ಲಿ ಮಧುಗಿರಿ ಅಥವಾ ಏನಾದರೂ ಒಂದು ನಿಮ್ಮದು ಎಲ್ಲಿ ಚೇಂಜ್ ಮಾಡ್ತೀರಾ ಬಸ್ಸು, ಆ ಬಸ್ ನೇಮ್ ಹಾಕ್ಬಿಟ್ಟು ಮುಂದ್ಗಡೆ ಬಸ್ ಸ್ಟ್ಯಾಂಡ್ ಅಂತ ಹಾಕಬೇಕು. ಇಲ್ಲಾಂದರೆ ಅದು ಕೊಡೋದಿಲ್ಲ, ವ್ಯಾಲಿಡ್ ಆಗೋದಿಲ್ಲ. ಸೊ ಮಧುಗಿರಿ ಅಂತ ಹಾಕಿದ್ರೆ, ಅಕಸ್ಮಾತ್ ನೀವು ತುಮಕೂರು ಅಂತ ಹಾಕಿದ್ರೆ ತುಮಕೂರು ಬಸ್ ಸ್ಟ್ಯಾಂಡ್ ಅಂತ ಎಂಟರ್ ಮಾಡಬೇಕು. ಬರೀ ತುಮಕೂರು ಹಾಕಿದ್ರೆ ಅದು ವ್ಯಾಲಿಡ್ ಆಗೋದಿಲ್ಲ. ಮತ್ತು ಸೆಲೆಕ್ಟ್ ಡಿವಿಷನ್ ಅಂದರೆ ನೀವು ಎಲ್ಲಿ ಬಸ್ ಪಾಸ್ ತಗೊಳ್ತೀರಾ, ಎಲ್ಲಿ ಯಾವ ಕೌಂಟ್ರಿಗೆ ಹೋಗಿ ತಗೊಳ್ತೀರಾ. ನಾನು ತುಮಕೂರಲ್ಲೇ ತಗೊಳ್ತೀನಿ, ನಾನು ತುಮಕೂರು ಹಾಕ್ತೀನಿ. ಮತ್ತು ತುಮಕೂರಲ್ಲಿ ತುಮಕೂರು ಅಂದರೆ ಕುಣಿಗಲ್ಲು, ಮಧುಗಿರಿ, ಶಿರಾ, ತಿಪಟೂರು, ಮತ್ತು ತುಮಕೂರು 1, ತುಮಕೂರು 2 ಮತ್ತು ತುರುವೇಕೆರೆ. ನಾನು ತುಮಕೂರಲ್ಲಿ ತಗೊಳ್ಳಿಲ್ಲ. ತುಮಕೂರು 2 ಬಂದುಬಿಟ್ಟು ಡಿಪೋದಲ್ಲಿದೆ, ತುಮಕೂರು 1 ಬಂದುಬಿಟ್ಟು ಬಸ್ ಸ್ಟ್ಯಾಂಡಲ್ಲಿದೆ. ಸೊ ತುಮಕೂರು 1 ಅಂತ ಎಂಟರ್ ಮಾಡ್ಕೋತೀನಿ. ಕೌಂಟರ್ ಬಂದುಬಿಟ್ಟು ಕೇಳ್ತಾರೆ, ಇಲ್ಲಿ ಗುಬ್ಬಿ ಅಥವಾ ತುಮಕೂರು ಬಸ್ ಸ್ಟ್ಯಾಂಡ್ ಅಂತಿದೆ, ತುಮಕೂರು ಬಸ್ ಸ್ಟ್ಯಾಂಡ್ ಎಂಟರ್ ಮಾಡ್ಕೋತೀನಿ. ಓಕೆ, ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ. ಚೆಕ್ ಆದಮೇಲೆ ಇಲ್ಲಿ ಕೊಟ್ಟಿರೋ ಅಂಥ ಕ್ಯಾಪ್ಚನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟಿದ ತಕ್ಷಣ ಈ ರೀತಿ ಹೇಳುತ್ತೆ, ಡಿಯರ್ ಸ್ಟೂಡೆಂಟ್ ಪ್ಲೀಸ್ ಚೆಕ್ ದ ಕಂಪ್ಲೀಟ್ ಆರ್ ದ ಡೀಟೇಲ್ಸ್ ಬಿಫೋರ್ ಸಬ್ಮಿಟಿಂಗ್ ದ ಅಪ್ಲಿಕೇಶನ್. ಇನ್ಫಾರ್ಮೇಷನ್ ಕೆನಾಟ್ ಬಿ ಚೇಂಜ್ಡ್ ಆಫ್ಟರ್ ದ ಅಪ್ಲಿಕೇಶನ್ ಈಸ್ ಸಬ್ಮಿಟೆಡ್. ಒಂದು ಸಲ ನೀವು ಅಪ್ಲಿಕೇಶನ್ನ ಹಾಕಿದರೆ ಮತ್ತೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈಗಲೇ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ, ಚೆಕ್ ಮಾಡಿದ್ವಿ. ಓಕೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಮೊಬೈಲ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಲೋಡಿಂಗ್ ಆಗೋಕ್ಕೆ. ಓಕೆ, ಲೋಡಿಂಗ್ ಆಗಿದ ತಕ್ಷಣ ನಿಮ್ಮ ಇನ್ಫಾರ್ಮೇಷನ್ ಹಿಂಗೆ ಬರುತ್ತೆ. ಇನ್ನೂ ನಿಮಗೆ ಚಾನ್ಸ್ ಇರುತ್ತೆ ಎಡಿಟ್ ಮಾಡೋಕ್ಕೆ. ಇಲ್ಲೂ ಒಂದು ಸಲ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಚೆಕ್ ಮಾಡ್ಕೋಬೋದು. ಓಕೆ, ಎಲ್ಲ ಕರೆಕ್ಟಾಗಿದ್ದರೆ ಇಲ್ಲಿ ಅಟ್ಯಾಚ್ ಎನೆಕ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಪೇಜ್ ಕರ್ಕೊಂಡೋಗುತ್ತೆ. ಅಲ್ಲಿ ನೋಡಿ ಕೇಳಿದ್ದಾರೆ ನೋಡಿ, ಡಿಕ್ಲರೇಷನ್ ಸರ್ಟಿಫಿಕೇಟ್ ಫಾರಮ್ ಆಫ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ನೀವು ನಿಮ್ಮ ಡಿಕ್ಲರೇಷನ್ ಫಾರಮ್ ಆಗಲೇ ಹೇಳಿದ್ದೆ, ಅಪ್ಲಿಕೇಶನ್ ಫಾರಮ್ ನಿಮ್ಮ ಕಾಲೇಜ್ನಲ್ಲಿ ಸೀಲು ಸೈನ್ ಹಾಕ್ಸ್ಕೊಂಡು ಇಟ್ಕೊಂಡಿರಬೇಕು ಅಂತ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಫೋಟೋ ತೆಗೆದುಬಿಟ್ಟು PDF ಫಾರ್ಮ್ಯಾಟ್ ಮಾಡಿಬಿಟ್ಟು ನೀವು ಇದಕ್ಕೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು 100 KB ಒಳಗಡೆ ಇರಬೇಕಾಗುತ್ತೆ. ಓಕೆ, ಈ ರೀತಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಫೀಸ್ ರೆಸಿಪ್ಟನ್ನ ಕೇಳುತ್ತಾರೆ. ಸೆಕೆಂಡ್ ಒಂದು ಫೀಸ್ ಪೇಮೆಂಟ್ ರೆಸಿಪ್ಟ್ ಫಾರ್ ದ ಅಡ್ಮಿಷನ್ ಆಫ್ ದ ಕೋರ್ಸ್. ನೀವು ಯಾವ ವರ್ಷ ಅಡ್ಮಿಷನ್ ಆಗಿರ್ತೀರೋ ಅದರದ್ದು ಫೀಸ್ ಪೇಮೆಂಟ್ ರೆಸಿಪ್ಟ್ ಇರುತ್ತಲ್ವ, ಫೀಸ್ ಪೇ ಮಾಡಿರೋದು, ಅದನ್ನು PDF ಫಾರ್ಮ್ಯಾಟ್ ಮಾಡಿಬಿಟ್ಟು ಅದನ್ನು ಸಹ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಸೇವ್ ಎನಾಕ್ಸ್ ಇದೆಯಲ್ಲ, ಇಲ್ಲಿ ಕೊಡಬೇಕಾಗುತ್ತೆ. ಇಲ್ಲಿ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ. ನೀವು ಈ ರೀತಿ ಬಂದಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕಾಗುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ವಾ, ಇಲ್ಲಿ ಓಕೆ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ. ಡೌನ್ಲೋಡ್ ಆರ್ ಎಕ್ಸ್ಪರ್ಟ್ ಟು PDF ಅಂತ ಕೇಳುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಆರ್ ಎಕ್ಸ್ಪರ್ಟ್ ಟು PDF ಏನು ಬೇಕಾದರೂ ಕೊಟ್ಕೊಂಡು ನಿಮ್ಮ PDF ಫೈಲ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಪ್ಲೈ ಮಾಡಿರೋದು ಸ್ಟೇಟಸ್ ನೋಡ್ಬೇಕಂದ್ರೆ ಅಕ್ಸೆಪ್ಟ್ ಆಗಿದೆಯಾ ಅಥವಾ ಅದು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ವ, ಅದಕ್ಕೆ ಮೆಸೇಜ್ ಬರುತ್ತೆ ಅಕ್ಸೆಪ್ಟ್ ಆದಮೇಲೆ. ಆಗ ಹೋಗ್ಬಿಟ್ಟು ನಿಮ್ಮ ಕೌಂಟರಲ್ಲಿ ನೀವು ಮೊಬೈಲ್ ನಂಬರಲ್ಲಿ ಬಂದಿರೋ ಮೆಸೇಜ್ ತೋರಿಸ್ಬಿಟ್ಟು ಪಾಸನ್ನು ಇಸ್ಕೋಬೋದು. ಅಥವಾ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಇರುತ್ತೆ,
ಈ ಟ್ರ್ಯಾಕ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಇರುತ್ತೆ ನಿಮ್ಮ ಅಪ್ಲಿಕೇಶನಲ್ಲಿ, ನೀವು ಡೌನ್ಲೋಡ್ ಮಾಡ್ಕೊಂಡಿರೋ PDF ಅಲ್ಲಿ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೀವಿಲ್ಲಿ ಗೆಟ್ ಡೀಟೇಲ್ಸ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಶೋ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ನಾನು ಈ ಬಸ್ ಪಾಸ್ KSRTC ಬಸ್ ಪಾಸ್ ಹಾಕೋದ್ರ ಇದು ಮೊಬೈಲಲ್ಲಿ ಹಾಕೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ, ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಹೇಳ್ತೀನಿ. ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.